ನಮಸ್ಕಾರ ಸ್ನೇಹಿತರೆ, ನೀವು ಯಾವುದೋ ಮಾಲ್ಗೆ ಹೋಗಿರ್ತೀರಾ, ಅಲ್ಲಿ 2,000 ರೂಪಾಯಿ ಬೆಲೆಯ ಒಂದು ಟಾಪ್ ಬ್ರ್ಯಾಂಡೆಡ್ ಶೂ ದಿಢೀರಂತ 1,000 ರೂಪಾಯಿಗೆ ಡಿಸ್ಕೌಂಟ್ನಲ್ಲಿ ಸಿಕ್ಕರೆ ಏನು ಮಾಡ್ತೀರಾ? ತಕ್ಷಣ ಕೊಂಡ್ಕೊಳ್ತೀವಿ ಅಲ್ವಾ? ಯಾಕಂದರೆ ಆ ಶೂ ಕ್ವಾಲಿಟಿ ಎಂತಹದ್ದು, ಅದು ಎಷ್ಟು ವ್ಯಾಲ್ಯೂ ಫಾರ್ ಮನಿ ಅನ್ನೋದು ನಮಗೆ ಗೊತ್ತಿರುತ್ತೆ. ಇದೇ ಲಾಜಿಕ್ನ ಷೇರು ಮಾರುಕಟ್ಟೆಗೆ ಅಪ್ಲೈ ಮಾಡಿದ್ರೆ ಹೇಗಿರುತ್ತೆ? ಇದನ್ನೇ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಅಂದರೆ ಮಾರುಕಟ್ಟೆಯಲ್ಲಿರೋ ಬಲಿಷ್ಠ ಮತ್ತು ನಂಬಿಕೆಗೆ ಅರ್ಹ ಕಂಪನಿಗಳ ಷೇರು ಡಿಸ್ಕೌಂಟ್ನಲ್ಲಿ ಸಿಗುವಾಗ ಅದನ್ನು ಖರೀದಿ ಮಾಡೋದನ್ನು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಆದರೆ ನಿಜ ಹೇಳಬೇಕು ಅಂದರೆ ನಾವೇ ಖುದ್ದಾಗಿ ಈ ತರಹದ ಹೈ ಕ್ವಾಲಿಟಿ ಡಿಸ್ಕೌಂಟೆಡ್ ಷೇರುಗಳನ್ನು ಹುಡುಕೋದು ಅಷ್ಟು ಸುಲಭ ಅಲ್ಲ. ಮಾರ್ಕೆಟ್ ಎಕ್ಸ್ಪರ್ಟೀಸ್ ಇಲ್ಲ ಅಂತ ಹೇಳಿದ್ರೆ, ಫಿನಾನ್ಷಿಯಲ್ ನಾಲೆಜ್ ಇಲ್ಲ, ಬ್ಯಾಲೆನ್ಸ್ ಶೀಟ್ ಓದೋದು ಬರಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಬೋದು. ಸಾಕಷ್ಟು ಟೈಮ್, ರಿಸರ್ಚ್ ಮತ್ತು ಮಾರ್ಕೆಟ್ ಟ್ರ್ಯಾಕಿಂಗ್ ಬೇಕಾಗುತ್ತೆ ಇದಕ್ಕೆ. ಈ ಕೆಲಸವನ್ನು ನಾವು ಮಾಡ್ತೀವಿ ಅಂಥೇಳಿ ಮ್ಯೂಚುವಲ್ ಫಂಡ್ ಕಂಪನಿಗಳು, ಆಮೇಲೆ ಇನ್ಶೂರೆನ್ಸ್ ಕಂಪನಿಗಳು ವ್ಯಾಲ್ಯೂ ಫಂಡ್ಗಳನ್ನು ಲಾಂಚ್ ಮಾಡ್ತಿರ್ತಾರೆ. ಅವರು ಇದನ್ನು ಪ್ರೊಫೆಷ್ನಲಿ ಮ್ಯಾನೇಜ್ ಮಾಡ್ತಾರೆ. ಈಗ ಅಂತಹ ಒಂದು ಹೊಸ ಫಂಡ್ ಎಂಟ್ರಿ ಕೊಟ್ಟಿದೆ, PNB ಮೆಟ್ಲೈಫ್ ಎನ್ಹ್ಯಾನ್ಸ್ಡ್ ವ್ಯಾಲ್ಯೂ ಇಂಡೆಕ್ಸ್ ಫಂಡ್ ಅಂತ. ಇದೊಂದು ಇಂಡೆಕ್ಸ್ ಫಂಡ್. ಇದು PNB ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಕಂಪನಿದು. ಸದ್ಯ ಇದರ NFO ಪೀರಿಯಡ್ ಓಪನ್ ಆಗಿದೆ. ಇದರ ಬೇಸ್ ಪ್ರೈಸ್ ಅಂದರೆ ಲಾಂಚ್ NAV ಕೇವಲ 10 ರೂಪಾಯಿ ಇದೆ. ಜುಲೈ 13 ಲಾಸ್ಟ್ ಡೇಟ್, ಅಲ್ಲಿ ತನಕ NFO ಪೀರಿಯಡ್ ಇರುತ್ತೆ. ಹಾಗಿದ್ರೆ ಈ ಫಂಡ್ ಹೇಗೆ ಕೆಲಸ ಮಾಡುತ್ತೆ? ನಿಜಕ್ಕೂ ಈ ವ್ಯಾಲ್ಯೂ ಇನ್ವೆಸ್ಟಿಂಗ್ ವರ್ಕ್ ಆಗುತ್ತಾ? ಹಾಗೂ ಇದು ಯುಲಿಪ್ ಆಗಿರೋದ್ರಿಂದ ಇದರ ಪ್ಲಸ್ ಪಾಯಿಂಟ್ಸ್ ಏನು, ಏನೆಲ್ಲ ಇದರಲ್ಲಿ ಬೆನಿಫಿಟ್ಸ್ ಇದೆ, ಹಾಗೂ ಏನೆಲ್ಲ ಲಿಮಿಟೇಷನ್ಸ್, ಮಿತಿಗಳೇನಿದಾವೆ, ಎರಡನ್ನ ಕೂಡ ತಿಳ್ಕೊಳ್ಳೋಣ. ಕಂಪ್ಲೀಟ್ ಮಾಹಿತಿ ಈ ಪ್ರಾಡಕ್ಟ್ ಇನ್ಫಾರ್ಮೇಶನ್ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತೀವಿ ಇವತ್ತು. ಸ್ನೇಹಿತರೆ, ಈ ಪ್ಲಾನ್ ತಂದಿರೋದು ಭಾರತದ ಹಳೆಯ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಒಂದಾದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಅಮೆರಿಕದ ದೈತ್ಯ ಇನ್ಶೂರೆನ್ಸ್ ಕಂಪನಿ ಮೆಟ್ ಲೈಫ್ INC. ಇವರಿಗೆ ಭಾರತದಲ್ಲೇ ಈಗ 20 ವರ್ಷಗಳಿಗೂ ಅಧಿಕ ಕಾಲದ ಸುದೀರ್ಘ ಅನುಭವ ಇದೆ. ಜೊತೆಗೆ ಇವರ AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 2024-25 ಫಿನಾನ್ಷಿಯಲ್ ಇಯರ್ ಪ್ರಕಾರ PNB ಮೆಟ್ಲೈಫ್ ಸುಮಾರು 54,000 ಕೋಟಿ ರೂಪಾಯಿಗಳಷ್ಟು ಬೃಹತ್ ಫಂಡ್ ನ ನಿರ್ವಹಣೆ ಮಾಡ್ತಿದ್ದಾರೆ. ಇನ್ನು IRDAI ರೂಲ್ಸ್ ಪ್ರಕಾರ ಯಾವುದೇ ಇನ್ಶೂರೆನ್ಸ್ ಕಂಪನಿ ಕನಿಷ್ಠ 150% ರೇಷಿಯೋ, ಸಾಲ್ವೆನ್ಸಿ ರೇಷಿಯೋವನ್ನು ಮೇಂಟೈನ್ ಮಾಡಲೇಬೇಕು. ಆದರೆ PNB ಮೆಟ್ಲೈಫ್ 187% ಸಾಲ್ವೆನ್ಸಿ ರೇಷಿಯೋವನ್ನು ಮೇಂಟೈನ್ ಮಾಡ್ತಿದೆ ಸದ್ಯಕ್ಕೆ. ಸೊ ಇಂಥ ಕಂಪನಿಗ ಹೊಸದಾಗಿ ತಂದಿರೋ ಈ ವ್ಯಾಲ್ಯೂ ಇಂಡೆಕ್ಸ್ ಫಂಡ್ ಇದೆಯಲ್ಲ, ಇವರು BSE 500 ಎನ್ಹಾನ್ಸ್ಡ್ ವ್ಯಾಲ್ಯೂ 50 ಇಂಡೆಕ್ಸ್ ಅನ್ನೋ ಸ್ಥಾಪಿತ ಇಂಡೆಕ್ಸ್ನ ಫಾಲೋ ಮಾಡ್ತಾರೆ. BSE 500ನಲ್ಲಿರೋ 500 ಟಾಪ್ ಕಂಪನಿಗಳ ಲಿಸ್ಟ್ನಿಂದ ಕೇವಲ 50 ಅತ್ಯುತ್ತಮ ಷೇರುಗಳನ್ನು, ವ್ಯಾಲ್ಯೂ ಸ್ಟಾಕ್ಸನ್ನು ಆಯ್ದು ಅದರಲ್ಲಿ ಮಾತ್ರ ಹೂಡಿಕೆ ಮಾಡ್ತಾರೆ. ಇದಕ್ಕೆ ಇವರು GEMS ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾರೆ. ಇದರ ಫುಲ್ ಫಾರ್ಮ್ ಏನು? G ಅಂದ್ರೆ ಗ್ರೇಟ್ ಪ್ರೈಸ್, E ಅಂದ್ರೆ ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ಸ್, M ಅಂದ್ರೆ ಮನಿ ಮೇಕರ್ಸ್, ಹಾಗೆ S ಅಂದ್ರೆ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಅಂತ. ಈ 4 ಕ್ವಾಲಿಟಿ ಇರೋ 50 ಜೆಮ್ಸ್ ಸ್ಟಾಕ್ಸ್ ಅನ್ನ ಈ ಫಂಡ್ ಪಿಕ್ ಮಾಡುತ್ತೆ. ಇದರಲ್ಲಿ ಇನ್ನೊಂದು ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ಇದೊಂದು ಇಂಡೆಕ್ಸ್ ಫಂಡ್. ಇಲ್ಲಿ ಯಾವ ಷೇರುಗಳನ್ನು ತಗೋಬೇಕು ಅಂತ ಮನುಷ್ಯರು ಯೋಚನೆ ಮಾಡಿ ತರ್ಕ ಮಾಡೋಕ್ಕೆಲ್ಲ ಇಲ್ಲಿ ಸ್ಕೋಪ್ ಇರೋದಿಲ್ಲ. ಅದರ ಪರಿಣಾಮ ಹ್ಯೂಮನ್ ಎರರ್ಸ್ ಕೂಡ ಇರೋದಿಲ್ಲ, ಮಿಸ್ಟೇಕ್ಸ್ ಕೂಡ ಇರೋದಿಲ್ಲ. ಫಿಕ್ಸೆಡ್ ಫಾರ್ಮುಲಾ ಅನುಸಾರ ಅದು ಆಟೋಮೆಟಿಕಲಿ ಪಿಕ್ ಆಗಬೇಕು, ಹ್ಯೂಮನ್ ಬಯಾಸ್ ಇರೋದಿಲ್ಲ. ಜೊತೆಗೆ ಈ ಫಂಡ್ ಫಾಲೋ ಮಾಡ್ತಿರೋ ಇಂಡೆಕ್ಸ್ ಇದೆಯಲ್ಲ, ಇದರ ಹಿಂದಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾವು ನೋಡಿದ್ರೆ, ಕಳೆದ ವರ್ಷ ಮಾರ್ಕೆಟ್ ಡೌನ್ ಟ್ರೆಂಡ್ನಲ್ಲಿ ಇದ್ದಾಗಲೂ ಕೂಡ ಸೆನ್ಸೆಕ್ಸ್ ಸುಮಾರು 5% ಅಷ್ಟು ಬಿದ್ದು ಹೋಗಿತ್ತು. ಆದರೆ ಸೇಮ್ ಟೈಮ್ನಲ್ಲಿ BSE 500 ಎನ್ಹಾನ್ಸ್ಡ್ ವ್ಯಾಲ್ಯೂ 50 ಇಂಡೆಕ್ಸ್ 14.24% ನಷ್ಟು ಪಾಸಿಟಿವ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಲಾಂಗ್ ಟರ್ಮ್ ತೆಗೆದು ನೋಡಿದ್ರೂ ಕೂಡ ಇಂಡೆಕ್ಸ್ ಕಳೆದ 5 ವರ್ಷಗಳಲ್ಲಿ 26.5% CAGR ರಿಟರ್ನ್ಸ್ ಜನರೇಟ್ ಮಾಡಿದೆ. ಹಾಗೆ ಕಳೆದ 7 ವರ್ಷಗಳಲ್ಲಿ 25% CAGR ರಿಟರ್ನ್ಸ್ ಜನರೇಟ್ ಮಾಡಿದೆ. PNB ಮೆಟ್ಲೈಫ್ನ ಈ ಹೊಸ NFO ಇದೇ ಇಂಡೆಕ್ಸ್ ಅನ್ನ ಸಂಪೂರ್ಣವಾಗಿ ಫಾಲೋ ಮಾಡುತ್ತೆ. ಈಗ ಈ ಯುಲಿಪ್ ಪ್ಲಾನ್ ನ ಬೆನಿಫಿಟ್ಸ್ ಮತ್ತು ಲಿಮಿಟೇಷನ್ಸ್ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಬೆನಿಫಿಟ್ಸ್. ಈ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ನಲ್ಲಿ ನೀವು ಹಾಕೋ ದುಡ್ಡಿಗೆ ಹೂಡಿಕೆ ಜೊತೆಗೆ ನಿಮ್ಮ ಇಡೀ ಫ್ಯಾಮಿಲಿಗೆ ಸ್ಟ್ರಾಂಗ್ ಲೈಫ್ ಕವರ್ ಕೂಡ ಸಿಗುತ್ತೆ, ಜೀವ ವಿಮೆ ಕೂಡ ಸಿಗುತ್ತೆ. ಎರಡನ್ನು ಕಂಬೈನ್ ಮಾಡುತ್ತೆ ಇದು. ನೀವು ವರ್ಷಕ್ಕೆ ಎಷ್ಟು ಪ್ರೀಮಿಯಂ ಕಟ್ತೀರೋ ಅದರ 10 ಪಟ್ಟು ಅಥವಾ ತಿಂಗಳ ಪ್ರೀಮಿಯಂನ 120 ಪಟ್ಟು ಕವರ್ ಸಿಗುತ್ತೆ. ಅಂದ್ರೆ ನೀವು ವರ್ಷಕ್ಕೆ 1 ಲಕ್ಷ ಕಟ್ಟಿದ್ರೆ 10 ಲಕ್ಷದ ಲೈಫ್ ಕವರ್ ಕೂಡ ಸಿಗುತ್ತೆ. ಇನ್ಶೂರೆನ್ಸ್ ನ ಪ್ರೊಟೆಕ್ಷನ್ ಕೂಡ ಇರುತ್ತೆ. ಕೇವಲ ನೀವು ಹಾಕಿರೋ ದುಡ್ಡು ಇನ್ವೆಸ್ಟ್ ಆಗೋದು ಮಾತ್ರ ಅಲ್ಲ, ಲೈಫ್ ಕವರೇಜ್ ಕೂಡ ಅದರಲ್ಲಿ ಬರುತ್ತೆ. ತಿಂಗಳಿಗೆ 10,000 ಕಟ್ಟಿದ್ರೆ 12 ಲಕ್ಷದ ಕವರ್. ಇದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ವೇವರ್ ಆಫ್ ಪ್ರೀಮಿಯಂ ಅನ್ನೋ ಅದ್ಭುತ ಫೀಚರ್ ಇದೆ. ಏನಾದ್ರೂ ಹೆಚ್ಚು ಕಮ್ಮಿಯಾಗಿ ಮನೆ ಯಜಮಾನ, ಪಾಲಿಸಿ ಹೋಲ್ಡರ್, ದುಡಿಯೋ ವ್ಯಕ್ತಿ ತೀರ್ಕೊಂಡ್ರೆ ಈ ಪ್ಲಾನ್ ಇದ್ದಾಗ ಫ್ಯಾಮಿಲಿಗೆ 3
ಫಿನಾನ್ಷಿಯಲ್ ಬೆನಿಫಿಟ್ ಸಿಗುತ್ತೆ. ಮೊದಲನೇದಾಗಿ ಒಟ್ಟು ವಿಮಾ ಮೊತ್ತ ಏನಿರುತ್ತೋ ಅದು ನಾಮಿನಿಗೆ ತಕ್ಷಣ ಒಂದೇ ಬಾರಿ ಲಂಸಮ್ ಆಗಿ ಸಿಗುತ್ತೆ. ಇದು ಆ ಕ್ಷಣದ ತುರ್ತು ಆರ್ಥಿಕ ಅಗತ್ಯಗಳಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಅದೇ ವಿಮಾ ಮೊತ್ತದ 12% ಭಾಗ ಪ್ರತಿ ತಿಂಗಳು ಪಾಲಿಸಿ ಅವಧಿ ಮುಗಿಯೋವರೆಗೂ ಕೂಡ ಕುಟುಂಬಕ್ಕೆ ನಿಯಮಿತ ಆದಾಯದ ರೂಪದಲ್ಲಿ, ಫಿಕ್ಸೆಡ್ ಇನ್ಕಮ್ ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ಪಾಲಿಸಿದಾರರ ಮರಣದ ನಂತರ ಮೃತಪಟ್ಟರೆ ಅವರು ಮುಂದಿನ ಯಾವುದೇ ಪ್ರೀಮಿಯಂ ಕಂತುಗಳನ್ನ ಕುಟುಂಬದವರು ಕಟ್ಟಬೇಕಂತಾನೆ ಇಲ್ಲ. ಬದಲಾಗಿ PNB ಮೆಟ್ಲೈಫ್ ಕಂಪ್ನಿನೇ ಆ ಕಂತುಗಳನ್ನ ಪೇ ಮಾಡುತ್ತೆ. ಓಕೆ, ಅವ್ರು ಯಾರಿಗೆ ಪೇ ಮಾಡ್ತಾರೆ ಅಂದ್ರೆ, ವ್ಯಕ್ತಿ ಮೃತಪಟ್ಟಾಗ ಪಾಲಿಸಿ ಕ್ಲೋಸ್ ಆಗಲ್ಲ. ಅವ್ರಿಗೆ ಅಷ್ಟೆಲ್ಲ ಎರಡೆರಡು ಬೆನಿಫಿಟ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಲೈಫ್ ಕವರ್ ದುಡ್ಡು ಮತ್ತು ಮಂತ್ಲಿ ಇನ್ಕಮ್. ಅದು ಬಿಟ್ಟು ಇದ್ರ ಮಂತ್ಲಿ ಕಟ್ಟೋಕ್ ಬಾಕಿ ಇರೋದನ್ನ ಕೂಡ ಇನ್ಶೂರೆನ್ಸ್ ಕಂಪ್ನಿನೇ ಕಟ್ತಾ ಹೋಗಿ ಲಾಸ್ಟ್ಗೆ ಮೆಚುರಿಟಿ ಅಮೌಂಟ್ನ ಟೋಟಲ್ ವ್ಯಾಲ್ಯೂ ಇರುತ್ತೋ ಅದಷ್ಟನ್ನ ಕೂಡ ಫ್ಯಾಮಿಲಿಗೆ ನಾಮಿನಿ ಕೊಡ್ತಾ ಇರೋದನ್ನ. ಏನೋ ಟ್ಯಾಕ್ಸ್ ಬೆನಿಫಿಟ್ಸ್ ನೋಡೋದಾದ್ರೆ, ಪ್ರತಿ ವರ್ಷ ಕಟ್ಟೋ ಪ್ರೀಮಿಯಂ ಮೇಲೆ ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿ ಪಡಿಬಹುದು. ಹಾಗೆ ಇಂಥ ಯುಲಿಪ್ಗಳಲ್ಲಿ ನಿಮ್ಮ ವಾರ್ಷಿಕ ಪ್ರೀಮಿಯಂ 2.5 ಲಕ್ಷ ರೂಪಾಯಿ ಒಳಗಿದ್ರೆ ಆ ಅಮೌಂಟ್ಗೆ ಮೆಚುರಿಟಿ ಟೈಮ್ನಲ್ಲಿ ಬರೋ ಸಂಪೂರ್ಣ ಹಣ ಸೆಕ್ಷನ್ 10(10)D ಅಡಿಯಲ್ಲಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಇನ್ನು ಭಾರತೀಯರು ಮಾತ್ರ ಅಲ್ಲದೆ ವಿದೇಶಗಳಲ್ಲಿರೋ NRIಗಳು ಕೂಡ ಇದರಲ್ಲಿ ಹೂಡಿಕೆ ಮಾಡಬಹುದು. ಜೊತೆಗೆ ಸ್ನೇಹಿತರಲ್ಲಿ ಒಂದಷ್ಟು ಗಮನ ಕೊಡಲೇಬೇಕಾದ ವಿಚಾರಗಳು ಕೂಡ ಇವೆ. ಮೊದಲನೇದಾಗಿ, ಇದೊಂದು ಈಕ್ವಿಟಿ ಆಧಾರಿತ ಮಾರ್ಕೆಟ್ಗೆ ಲಿಂಕ್ ಆಗಿರೋ ಫಂಡ್. ಇದರಲ್ಲಿ ಬ್ಯಾಂಕ್ FD ತರ ಫಿಕ್ಸೆಡ್ ರಿಟರ್ನ್ಸ್ ಗ್ಯಾರಂಟಿ ಇರಲ್ಲ. ಮಾರ್ಕೆಟ್ ಮೇಲಕ್ಕೆ ಹೋದರೆ ಇದು ಮೇಲಕ್ಕೆ ಹೋಗುತ್ತೆ, ಬಿದ್ದಾಗ ಇದು ಕೂಡ ಕೆಳಗೆ ಬರುತ್ತೆ. ಸೊ ವೋಲಟೈಲ್ ಇರುತ್ತೆ. ದೇಶದ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಇದು ಹಂಗೆ ಪರ್ಫಾರ್ಮ್ ಮಾಡುತ್ತೆ. ಎರಡನೇದು, ನೀವು ಹಾಕಿರೋ ದುಡ್ಡೆಲ್ಲ ಪೂರ್ತಿ ಇನ್ವೆಸ್ಟ್ಮೆಂಟ್ ಆಗಲ್ಲ, ಸ್ವಲ್ಪ ಇನ್ಶೂರೆನ್ಸ್ಗೂ ಕೂಡ ಹೋಗುತ್ತೆ. ಇದು ಹೈಬ್ರಿಡ್ ಪ್ರಾಡಕ್ಟ್, ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟನ್ನು ಕಂಬೈನ್ ಮಾಡೋ ಪ್ರಾಡಕ್ಟ್. ಮೂರನೇದಾಗಿ, ಇದೊಂದು ಯುಲಿಪ್ ಪ್ಲಾನ್ ಆಗಿರೋದ್ರಿಂದ ಕಡ್ಡಾಯವಾಗಿ 5 ವರ್ಷಗಳ ಲಾಕ್ ಇನ್ ಪೀರಿಯಡ್ ಇರುತ್ತೆ. ನಾಲ್ಕನೇದಾಗಿ, ಇದು ಇನ್ಶೂರೆನ್ಸ್ ಕಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಗಿರೋದ್ರಿಂದ ನೀವು ಕಟ್ಟುವ ಹಣದಲ್ಲಿ ಮಾರ್ಟಾಲಿಟಿ ಚಾರ್ಜಸ್, ಸಾಮಾನ್ಯವಾಗಿ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ತುಂಬಾನೇ ಕಮ್ಮಿ ಇರುತ್ತೆ, 0.1%, 0.5% ವರೆಗಿರುತ್ತೆ. ಆದರೆ ಇದೊಂದು ಯುಲಿಪ್ ಪ್ಲಾನ್ ಆಗಿರೋದ್ರಿಂದ ಇದರಲ್ಲಿ ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ವಾರ್ಷಿಕ 1.35% ವರೆಗೂ ಕೂಡ ಇರುತ್ತೆ. ಜೊತೆಗೆ ಇನ್ಶೂರೆನ್ಸ್ ಕವರ್ ಕೊಡೋದ್ರಿಂದ ಮಾರ್ಟಾಲಿಟಿ ಚಾರ್ಜಸ್ ಕೂಡ ಕಟ್ ಆಗುತ್ತೆ. ಹೀಗಾಗಿ ನಾರ್ಮಲ್ ಪ್ಯೂರ್ ಇಂಡೆಕ್ಸ್ ಫಂಡ್ಗೆ ಹೋಲಿಸಿದ್ರೆ ಈ ಪ್ಲಾನ್ನಲ್ಲಿ ಎಕ್ಸ್ಪೆನ್ಸಸ್, ಖರ್ಚುಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನು ನಡೆಸೋಕೆ ಅನ್ನೋದು ಕೂಡ ನಿಮ್ಮ ಮೈಂಡಲ್ಲಿ ಇರಬೇಕು. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ, ಈ ಟ್ರಿಪಲ್ ಬೆನಿಫಿಟ್ ಹೇಳಿದ್ವಲ್ಲ, ಇನ್ಶೂರೆನ್ಸ್ನ ಟ್ರಿಪಲ್ ಬೆನಿಫಿಟ್ ಅದು ಸಿಗಬೇಕು ಅಂತ ಹೇಳಿದ್ರೆ ಇದನ್ನು ಲಾಂಗ್ ಟರ್ಮ್ ಅಂದರೆ ದೀರ್ಘಾವಧಿವರೆಗೆ ಕಂಟಿನ್ಯೂ ಮಾಡಬೇಕು. ಸುಮ್ಮನೆ 1 ವರ್ಷ ಮಾಡಿಕೊಂಡು ಅದನ್ನು ಕ್ಯಾನ್ಸಲ್ ಮಾಡಿಕೊಂಡ್ರೆ, ಕಟ್ಟದೆ ಕೂತ್ಕೊಂಡ್ರೆ ಆಗೋದಿಲ್ಲ. ಜುಲೈ 13 ಲಾಸ್ಟ್ ಡೇಟ್. ಅಲ್ಲಿ ತನಕ NFO ನ್ಯೂ ಫಂಡ್ ಆಫರ್ ಪೀರಿಯಡ್ ಇರುತ್ತೆ. ಸೊ ಸ್ನೇಹಿತರೆ, ಇಷ್ಟೆಲ್ಲ ಡೀಟೇಲ್ಸ್ ತಿಳ್ಕೊಂಡ ಮೇಲೆ ನಿಮಗೆ ಇದರಲ್ಲಿ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋ ಇದನ್ನು ಚೆಕ್ ಮಾಡೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಇವರ ಲಿಂಕ್ ಇದೆ, ಮಿಸ್ ಇಲ್ಲದೆ ಓಪನ್ ಮಾಡಿ ಚೆಕ್ ಮಾಡಿ. NRIಗಳಿಗೂ ಕೂಡ ಇದು ಓಪನ್ ಇದೆ, ಅವ್ರಿಗೂ ಕೂಡ ಅವಕಾಶ ಇರುತ್ತೆ. ನೀವು ಕೂಡ NRI ಆಗಿದ್ರೆ ನೀವು ಚೆಕ್ ಮಾಡ್ಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.